ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಒಂದು ವಿಷಯದ ಬಗ್ಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಕನ್ನಡದವರನ್ನು ಬೇರೆ ಭಾಷೆಯವರು ಯಾವಾಗಲೂ ಒಂದು ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ 50 ಅನ್ನೋ ಒಂದು ಶೋ ಹಿಂದಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅದರ ಬಗ್ಗೆ ನಾನೊಂದು 2-3 ವೀಡಿಯೋವನ್ನು ಮಾಡಿದ್ದೆ. ಸೊ ನಮ್ಮ ಕನ್ನಡದವರನ್ನು ಯೂಟ್ಯೂಬ್ ಚಾನಲಲ್ಲಿ ತುಂಬ ಕ್ಲಿಕ್ ಆದವರು ತುಂಬ ಜನ ಇದ್ದಾರೆ, ಅವರಿಗೆ ಹಿಂದಿ ಬರೋರು ಕೂಡ ಇದ್ದಾರೆ. ಅಂಥವರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಡೆ ಗಳಿಗೆಯಲ್ಲಿ ಕೈ ಬಿಡ್ತಾರೆ. ನೀವು ಆಲ್ರೆಡಿ ರಜತ್ ಅವರ ಇಂಟರ್ವ್ಯೂ ನೋಡಿರ್ಬೋದು. ರಜತ್ ಅವರಿಗೆ ತುಂಬ ಆ ವಿಷಯದಲ್ಲಿ ಬೇಜಾರಿದೆ. ನನಗೆ ಅಂದರೆ ನಾನು ತುಂಬ ಖುಷಿಯಲ್ಲಿದ್ದೆ. ರಜತ್ ಅವರು ಬರ್ಬೋದು, ನಮ್ಮ ಡಾಗ್ ಸತೀಶ್ ಅವರು ಬರ್ಬೋದು, ಹಾಗೆ ರಕ್ಷಿತಾ ಅವರು ಬರ್ಬೋದು ಅಂತ. ಸೊ ಉಳಿದಂತೆ ಕೆಲವು ಕನ್ನಡ ಚಾನಲ್ ಯೂಟ್ಯೂಬರ್ಗಳು ಇದ್ದರು, ಅವರನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆಸೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಇದಿದೆಯಲ್ಲ, ಕನ್ನಡ ಅಂದರೆ ಒಂದು ಸ್ವಲ್ಪ ಒಂದು ಟಾರ್ಗೆಟ್ ಮಾಡೋದಿದೆಯಲ್ಲ, ಇಲ್ಲಿ ಕೂಡ ನಡೀತು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಕನ್ನಡದವರನ್ನು ಒಂದು ಇವಾಗ ಅಂದರೆ ಒಂದು ಸ್ವಲ್ಪ ಕನ್ನಡದಲ್ಲಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಆದಮೇಲೆ ಸ್ವಲ್ಪ ಗೌರವ ಕೊಡ್ತಾರೆ. ಉಳಿದಂತೆ ಕನ್ನಡ ಮೂವಿ ಅಂದರೆ ಯಾವಾಗಲೂ ಕೂಡ ಕನ್ನಡ ಅಂದ ಕೂಡಲೇ ಇವರಿಗೆ ಯಾವಾಗಲೂ ಒಂದು ತಾತ್ಸಾರನೇ ಇತ್ತು. ಬಟ್ ಈ ತಾತ್ಸಾರ ಒಂದು ಶೋ ಅಲ್ಲಿ ಕೂಡ ಒಂದು ಕಂಟಿನ್ಯೂ ಮಾಡಿದರು ಅನ್ನೋ ವಿಷಯ ಉಂಟಲ್ಲ, ತುಂಬ ಬೇಜಾರಾಯಿತು. ಯಾಕಂದರೆ ರಜತ್ ಅವರು ತುಂಬ ಒಂದು ಕೆಪಬಿಲಿಟಿ ಇತ್ತು. ಅವರು ಒಂದು ಬಂದಿದ್ದರೆ ನಮ್ಮ ಕನ್ನಡದವರು ಕೂಡ ಒಂದು ಅವರ ಒಂದು ಶೋವನ್ನು ನೋಡ್ತಿದ್ರು, TRP ಕೂಡ ಹೈ ಇರ್ತಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಕನ್ನಡದವರನ್ನು ಇವರು ಸೇರಿಸ್ಕೊಳ್ಳಲಿಕ್ಕೆ ಇವರಿಗೆ ಮನಸ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ 100% ಅದು ಎದ್ದು ಕಾಣ್ತಾ ಇದೆ. ಹಾಗೆ ನಮ್ಮ ರಜತ್ ಅವರು ಕೂಡ ಹೇಳಿದರು ಅದನ್ನು. ನಾನು ಅಂದ್ಕೊಂಡಿದ್ದೆ ನಮ್ಮ ಡಾಗ್ ಸತೀಶ್ ಅವರು ಕೂಡ ಹೋಗ್ಬೋದು, ಯಾಕಂದರೆ ಇಂಟರ್ನ್ಯಾಷನಲ್ ಕಿಲಾಡಿ ಅವರು. ಸೊ ಡಾಗ್ ಸತೀಶ್ ಅವರು ವರ್ಲ್ಡ್ ಫೇಮಸ್ ಆಗಿದ್ದರೂ ಕೂಡ ಬಿಗ್ ಬಾಸಿನ ಒಂದು 50 ನಂಬರ್ ಶೋಗೆ ಅವರನ್ನು ಕರೆಸ್ಕೊಳ್ಳಿಲ್ಲ ಅನ್ನೋ ಒಂದು ಬೇಜಾರಿದೆ. ಸೊ ನನಗೆಷ್ಟು ಬೇಜಾರಿದೆಯೋ ನನ್ನ ಭಾವನೆಗೆ ಅದಕ್ಕಿಂತ ತುಂಬ ಜಾಸ್ತಿ ಬೇಜಾರಿದೆ. ಯಾಕಂದರೆ ನನ್ನ ಭಾವನವರು ಅದಕ್ಕೆ ಭಯಂಕರ ದೊಡ್ಡ ಫ್ಯಾನ್ ಅವರು. ಇವಾಗ ನಾಡಿದವರನ್ನು ಫ್ಲೆಕ್ಸ್ ಹಾಕ್ಬಿಟ್ಟು ನಾವೊಂದು ತುಂಬ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಇನ್ಸಲ್ಟ್ ನಮ್ಮ ಕನ್ನಡ ಅಂದರೆ ಒಂದು ಯೂಟ್ಯೂಬರ್ಸ್ಗಳಿಗಾಗಿರ್ಬೋದು, ಕನ್ನಡದವರಿಗೆ ಆಗೋದನ್ನು ನಾವು ಖಂಡಿಸಬೇಕು. ಯಾಕಂದರೆ ಸಣ್ಣ ಒಂದು ತಪ್ಪಿನಿಂದ ದೊಡ್ಡ ತಪ್ಪು ಆಗುವವರೆಗೆ ನಾವು ಕಾಯಬಾರ್ದು ಅನ್ನೋ ಒಂದು ನನ್ನ ಆಸೆ. ಸೊ ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬಾಯ್.